ರಾತ್ರಿ ಆ ಏರಿಯಾದ ಜನ ಗಾಢ ನಿದ್ರೆಯಲ್ಲಿದ್ದಂತಹ ಸಮಯ ಅದು. ಒಂದೇ ಸಮನೆ ನಾಯಿಗಳು ಬೊಗಳಿದ ಶಬ್ದ ಕೇಳಿ ಹೊರಗೆ ಎದ್ದು ಬಂದವರಿಗೆ ಕಂಡಿದ್ದು ಭಯಂಕರ ಮರ್ಡರ್. ಅಷ್ಟಕ್ಕೂ ಆ ಮರ್ಡರ್ ಮಿಸ್ಟ್ರಿ ಹೇಗಾಯ್ತು ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ, ನೀವೇ ನೋಡಿ. ರೇಷನ್ಗಾಗಿ ಕೊಟ್ಟ ಹಣದಲ್ಲಿ ಎಣ್ಣೆ ಪಾರ್ಟಿ ಕೊಡಿಸಿದವನಿಗೆ ಚಟ್ಟ ಕಟ್ಟಿದ ಹಂತಕರು, ತಲೆಮರೆಸಿಕೊಂಡಿದ್ದ ಆರೋಪಿಗಳು ಅಂದರ್. ಸುಸ್ಥಿತಿಯಲ್ಲಿ ಇಲ್ಲದ ಮನೆ ನೋಡಿದ್ರೆ ಇನ್ನು ಬಡತನದಲ್ಲಿ ಆ ಕುಟುಂಬ ಕಾಲ ಕಳಿತಿತ್ತು. ಈ ಮನೆ ಇರೋದು ಕೋಣನಕುಂಟೆ ಸಮೀಪದ ಸತ್ಯಮನಕುಂಟೆಯಲ್ಲಿ. ಜನವರಿ 24ರಂದು ಕುಡಿದು ಪಾರ್ಟಿ ಮಾಡ್ತಿದ್ದ ಸ್ನೇಹಿತರ ಮಧ್ಯೆಯೇ ಕಿರಿಕಾಗಿ ದರ್ಶನ್ ಎಂಬಾತನ ತಲೆ ಮೇಲೆ ಕಲ್ಲೆತ್ತಾಕಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಸ್ನೇಹಿತನನ್ನೇ ಕೊಲೆ ಮಾಡಿದ ಹಂತಕರು ಇವರೇ ನೋಡಿ. ಚಂದ್ರಶೇಖರ್ ಅಲಿಯಾಸ್ ಪ್ರೀತಮ್, ಯಶವಂತ್, ಪ್ರಶಾಂತ್, ಲಂಕೇಶ್ ಮತ್ತು ದರ್ಶನ್. ಹೀಗೆ ಕೊಲೆ ಮಾಡಿದ ಆಸಾಮಿಗಳು ಕ್ಷಣ ಮಾತ್ರದಲ್ಲಿ ಪರಾರಿಯಾಗಿದ್ರು. ನೋಡಿದಾಗ ಬಿದ್ದೋಗಿತ್ತು, ಕಲ್ ಮೇಲೆ ಎತ್ತಾಕಿತ್ತು. ಅವಾಗ ಈಚೆ ಬಂದು ಅಂದ್ರೆ ಯಾರು ಮನುಷ್ಯರಿರ್ಲಿಲ್ಲ, ಅವರೆಲ್ಲ ಓಡೋಗ್ಬಿಟ್ಟಿದ್ರು. 1:15 ಟೈಮು, 2 ಗಂಟೆ 1:15 ಒಳಗಡೆ. ಆಮೇಲೆ ನಾವು ಪೊಲೀಸವ್ರಿಗೆ ಎಲ್ಲ ಫೋನ್ ಮಾಡಿ, ಸೌಂಡೇ ಕೇಳಿಸಿಲ್ಲ ಸರ್. ನಮ್ಗೆ ಸೌಂಡ್ ಕೇಳಿಸಿದ್ರೆ ಅಷ್ಟು ಆಗಕ್ ನಾವು ಬಿಡ್ತಾನೆ ಇರ್ಲಿಲ್ಲ. ಸೌಂಡೇ ಬಂದಿಲ್ಲ ನಮ್ಗೆ. ಯಾವಾಗಾದ್ರೂ ಮೊದ್ಲೆಲ್ಲ ಸೌಂಡ್ ಆದಾಗ ಬಂದು ಬೈದು ಗಲಾಟೆ ಮಾಡಿ ಓಡಿಸ್ಬಿಡ್ತಾ ಇದ್ದೆ. ಮೊನ್ನೆ ನಮಗೆ ಸೌಂಡೇ ಕೇಳಿಸಿಲ್ಲ ಸರ್. ಸತ್ತೇ ಹೋಗಿದ್ದ ಸರ್, ನಾವು ನೋಡೋ ಅಷ್ಟೊತ್ತಿಗೆ ಸತ್ತ. ಜನವರಿ 24ರ ಸಂಜೆ ದರ್ಶನ್ಗೆ ದೊಡ್ಡಮ್ಮ ತನ್ನ ತಾಯಿಗೆ ನೀಡಲು 3,000 ಹಣ ನೀಡಿದ್ರು. ಅದನ್ನ ತಗೊಂಡವನೇ ನಿತಿನ್ ಮತ್ತು ಸ್ನೇಹಿತನನ್ನ ಕರೆದುಕೊಂಡು ಬಾರ್ಗೆ ಬಂದಿದ್ದ. ಕುಡಿತಿದ್ದಾಗ ಪ್ರೀತಮ್ ಹಾಗೂ ಯಶವಂತ್, ಪ್ರಶಾಂತ್, ಲಂಕೇಶ್ ಮತ್ತು ದರ್ಶನ್ ಬಂದಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಕುಡಿದಿದ್ದಾರೆ. ಈ ವೇಳೆ ಪ್ರೀತಮ್ ಹಾಗೂ ನಿತಿನ್ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗಿದೆ. ಇಷ್ಟಾಗ್ತಿದ್ದಂತೆ ಸಮಾಧಾನ ಮಾಡಿ ದರ್ಶನ್ ಮತ್ತು ನಿತಿನ್ ಸತ್ಯಮನಕುಂಟೆಯಲ್ಲಿರುವ ರಮೇಶ್ ಎಂಬಾತನ ಮನೆಗೆ ಹೋಗಿದ್ದಾರೆ. ಅಲ್ಲಿಗೆ ಪ್ರೀತಮ್ ಅಂಡ್ ಗ್ಯಾಂಗ್ ಫಾಲೋ ಮಾಡಿಕೊಂಡು ಬಂದಿದ್ದಾರೆ. ಮನೆಯೊಳಗೆ ನಿತಿನ್ನನ್ನ ಥಳಿಸಿದ್ದಾರೆ. ಬೋರ್ವೆಲ್ ಮೇಲೆ ಮುಚ್ಚಲಾಗಿದ್ದ ಕಲ್ಲು ತಂದು ದರ್ಶನ್ ಮೇಲೆ ಎತ್ತಾಕಿ ಕೊಲೆ ಮಾಡಿದ್ದಾರೆ. ದರ್ಶನ್ ನರಳಾಡ್ತಿದ್ದಂತೆ ಎಲ್ಲರೂ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಈ ಮೃತ ವ್ಯಕ್ತಿ ಯಾರಿದ್ರೋ ಅವರು ಮತ್ತೆ ಅವರ ಸ್ನೇಹಿತರ ಜೊತೆಯಲ್ಲಿ ಕುಡಿದು ನಶೆಯಲ್ಲಿರ್ಬೇಕಾದ್ರೆ ಇನ್ನೊಬ್ಬ ಸ್ನೇಹಿತ ಬಂದು ಮಾತಾಡಿದಾಗ ಮಾತಲ್ಲಿ ಜಗಳ ಆಗಿಬಿಟ್ಟು ಅವರು ಹೊಡೆದಿರ್ತಾರೆ. ಪ್ರೀವಿಯಸ್ ನೈಟ್ 10:30ಗೆ. ಸೊ ಒರಿಜಿನಲ್ ಗಲಾಟೆ ಇರೋದು ಈ ದರ್ಶನ್ ಜೊತೆ ಇದ್ದ ನಿತಿನ್ ಮತ್ತೆ ಪ್ರೀತಮ್ ನಡುವೆ ಇದ್ದ ಗಲಾಟೆ. ಬಟ್ ದರ್ಶನ್ ಕುಡಿದ್ರು ಇದರಲ್ಲಿ ಗಲಾಟೆ ಆಗ್ತಿದೆ ಅಂತ ಅವ್ರ ಮಧ್ಯದಲ್ಲಿ ಹೋದಾಗ ಅಲ್ಲೇ ಇದ್ದ ಕಾಂಕ್ರೀಟ್ ಏನು ಇದು ಬ್ಲಾಕ್ ಏನಿದೆಯೋ ಅದನ್ನ ತಗೊಂಡು ತಲೆಗೆ ಹಾಕಿಬಿಡ್ತಾರೆ. ಸಹವಾಸ ಯಾವತ್ತೂ ಒಳ್ಳೆಯವರ ಜೊತೆ ಮಾಡಬೇಕು. ತನ್ನ ಕಾಸಲ್ಲಿ ಇವರಿಗೆ ಕುಡಿಸಿದ್ದು ಅಲ್ಲದೆ ತಾನೇ ಹೆಣವಾಗಿ ಹೋಗಿರೋದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.